ನಮಸ್ಕಾರ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರಾಗಿ ಹಿಟ್ಟಿನ ಕುಕ್ಕೀಸನ್ನು ಮಾಡ್ತಾ ಇದ್ದೇನೆ. ಇದಕ್ಕೆ ಪುಡಿ ಬೆಲ್ಲ, ಬೆಣ್ಣೆ, ರಾಗಿ ಹಿಟ್ಟು, ಮಿಲ್ಕ್ ಪೌಡ್ರು, ವೆನಿಲಾ ಎಸೆನ್ಸು, ಕಾರ್ನ್ಫ್ಲವರು, ಗೋಧಿ ಹಿಟ್ಟು ಮತ್ತು ಸೋಡಾ ಮತ್ತು ಬೇಕಿಂಗ್ ಪೌಡ್ರು ಬೇಕಾಗತ್ತೆ. ಮೊದಲಿಗೆ ನಾನು ಬೆಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಬೌಲಲ್ಲಿ. ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಒಂದು ಬೌಲಿನಷ್ಟು ಬೆಣ್ಣೆ ತೊಗೊಂಡಿದ್ದೀನಿ. ಪೌಡ್ರ್ ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ. ಬೆಣ್ಣೆ ಜೊತೆ ಇವಾಗ ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬರಬೇಕು. ಅಷ್ಟುವರೆಗೂ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಪರಿಮಳದ ಸಲುವಾಗಿ ವೆನಿಲಾ ಎಸೆನ್ಸನ್ನು ನಾನು ಸೇರಿಸ್ತಾ ಇದ್ದೇನೆ. ಇವಾಗ ಮಿಲ್ಕ್ ಪೌಡ್ರನ್ನು 2 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡ್ರನ್ನು ತೊಗೊಂಡಿದ್ದೀನಿ. 1 ಬೌಲಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ರಾಗಿಯ ಕುಕ್ಕೀಸ್ ಆಗಿರೋ ಸಲುವಾಗಿ ರಾಗಿ ಹಿಟ್ಟಿನಕ್ಕಿಂತ ಕಡಿಮೆ ಗೋಧಿ ಹಿಟ್ಟನ್ನು ತೊಗೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರಬೇಕು. ರಾಗಿ ಹಿಟ್ಟು ಹೆಲ್ತಿಗೂ ಒಳ್ಳೆಯದು. 1 ಟೀ ಸ್ಪೂನಷ್ಟು ಕಾರ್ನ್ಫ್ಲವರನ್ನು ತೊಗೊಂಡಿದ್ದೀನಿ. ಇದು ಒಳಗಡೆಯಿಂದ ಕುಕ್ಕೀಸ್ಗಳು ಮೆದುವಾಗಿ ಬರಬೇಕು ಅಂತ. ಮಿಕ್ಕಿರುವ ಗೋಧಿ ಹಿಟ್ಟನ್ನು ಇವಾಗ ನಾನು ಸೇರಿಸ್ಕೊಳ್ತಾ ಇದ್ದೇನೆ. ಗೋಧಿ ಹಿಟ್ಟು ಯಾಕೆ ಅಂತ ಅಂದರೆ ಒಳ್ಳೆ ಬೈಂಡಿಂಗ್ ಬರುತ್ತೆ ಅಂತ. ಈಗ ಅಡುಗೆ ಸೋಡಾವನ್ನು ಹಾಕ್ಕೊಂಡಿದ್ದೀನಿ. ಈಗ ಹಾಕ್ತಾ ಇರೋದು ಬೇಕಿಂಗ್ ಪೌಡ್ರು. ಅಡುಗೆ ಸೋಡಾಕ್ಕಿಂತ ಬೇಕಿಂಗ್ ಪೌಡ್ರ್ ಸ್ವಲ್ಪ ಜಾಸ್ತಿಯನ್ನು ಆಗಿ ಸೇರಿಸಿದ್ದೇನೆ. ಈ ಥರವಾಗಿ ಉಂಡೆ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಓವನನ್ನು ಆನ್ ಮಾಡಿ 180 ಡಿಗ್ರಿಯಲ್ಲಿ ಫ್ರೀ ಹೀಟಿಗೆ ಹಾಕೊಳ್ತಾ ಇದ್ದೇನೆ. ಈಗ ಅಲ್ಲಿ ಫ್ರೀ ಹೀಟಿಗೆ ಇಟ್ಟಿದ್ದೀನಿ. ಈಗ ಕುಕ್ಕೀಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಕುಕ್ಕೀಸ್ಗಳು ಸ್ವಲ್ಪ ಹತ್ರ ಇಡಬಾರ್ದು. ಸ್ವಲ್ಪ ನಾನು ಇವಾಗ ಎಷ್ಟು ಗ್ಯಾಪಲ್ಲಿ ಇಟ್ಟಿದ್ದೀನಿ ಅಷ್ಟೊಂದು ಗ್ಯಾಪ್ ಇಟ್ಟಿದ್ರೆ ಸಾಕಾಗತ್ತೆ. ಬೇಕಾದ ಮೇಲೆ ಅದು ಸ್ವಲ್ಪ ಸೈಜಲ್ಲಿ ದೊಡ್ಡದಾಗತ್ತೆ. ಅದ್ರ ಮೇಲ್ಗಡೆ ನಾನು ಗೋಡಂಬಿಯನ್ನು ಇಟ್ಕೊಂಡಿದ್ದೀನಿ. ಗೋಡಂಬಿಯ ಸ್ವಲ್ಪ ಪ್ರೆಸ್ ಮಾಡಬೇಕು ಮೇಲ್ಗಡೆಯಿಂದ. ಆಮೇಲೆ ಹಾಗೆ ಚಾಕ್ಲೇಟನ್ನು ಕಟ್ ಮಾಡಿಬಿಟ್ಟು ಇಟ್ಕೊಳ್ತಾ ಇದ್ದೇನೆ. ಇವಾಗ ನಾನು ಹಿಟ್ಟು ರೆಡಿ ಮಾಡ್ಕೊಂಡಿರೋದು ಒಂದು 30 ಕುಕ್ಕೀಸ್ಗಳಷ್ಟು ಆಗತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಫ್ರೀ ಹೀಟ್ ಆಗಿದೆ. ಕುಕ್ಕೀಸ್ ಟ್ರೇಯನ್ನು ಈಗ ಓವನ್ನಲ್ಲಿ ಇಡ್ತಾ ಇದ್ದೇನೆ. ಇದು 12 ನಿಮಿಷ ತನಕ ಬೇಕ್ ಮಾಡಬೇಕು. ನೋಡಿ ಇವಾಗ ಬೇಕ್ ಆಗ್ತಾ ಇದೆ. ಇವಾಗ ಸೈಜಲ್ಲೂ ಸ್ವಲ್ಪ ದೊಡ್ಡದಾಗಿ ಬಂದಿದೆ ನೋಡಿ. 12 ನಿಮಿಷ ಆಯಿತು. ಈಗ ಕುಕ್ಕೀಸ್ ಟ್ರೇಯನ್ನು ತೆಗಿತಾ ಇದ್ದೇನೆ. ಬಿಸಿ ಇದ್ದವಾಗ ಇದು ಸ್ಮೂತಾಗಿರುತ್ತೆ. ಸ್ವಲ್ಪ ತಣ್ಣಗಾದ ಮೇಲೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಕುಕ್ಕೀಸ್ಗಳು ತುಂಬ ಚೆನ್ನಾಗಿ ಬಂದಿದೆ. ಮನೆಯಲ್ಲೇ ಕುಕ್ಕೀಸನ್ನು ರೆಡಿ ಮಾಡ್ಕೊಳ್ಬಹುದು. ಈಸಿಯಾಗಿ ಮಾಡ್ಕೊಳ್ಬಹುದು. ನೀವು ಒಂದ್ಸತಿ ಮಾಡಿ ಟ್ರೈ ಮಾಡಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.